ಇವತ್ತೆಲ್ಲ ಈ ಒಂದು ದುರ್ಗಮ್ಮ ದೇವಸ್ಥಾನದಲ್ಲಿ ತಾಲೂಕಿನಾದ್ಯಂತ ನಮ್ಮ ಎಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಜಯಚಂದ್ರ ಸಾಹೇಬರ ಅಭಿಮಾನಿಗಳು ಇವತ್ತು ಅವರ ಒಂದು ಸುಪುತ್ರರಾದಂಥ ಸನ್ಮಾನ್ಯ ಶ್ರೀ ಸಂಜಯ್ ಜಯಚಂದ್ರ ಸಾಹೇಬ್ ಅಣ್ಣವ್ರನ್ನ ಒಂದು ಹುಟ್ಟದ ಹಬ್ಬದ ಒಂದು ಶುಭಾಶಯ ಕೋರಲಿಕ್ಕೆ ಸುಮಾರು ಬೆಳಗ್ಗಿನಿಂದಲೂ ಸಹ ಜನ ಬರ್ತಿದ್ದಾರೆ. ನಾನು ಫಸ್ಟ್ ಪ್ರಕೃತವಾಗಿ ಏನು ಮಾಡೋದಕ್ಕಿಂತ ಮುಂಚೆ ವೈಯಕ್ತಿಕವಾಗಿ ಸಂಜಯ್ ಜಯಚಂದ್ರ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ದೇವರು ಅವರಿಗೆಲ್ಲ ಆ ರೀತಿಯಲ್ಲಿ ಒಂದು ಎಲ್ಲ ಶಕ್ತಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಯಶಸ್ಸನ್ನು ಕೊಡಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನೀವಾಗಲೇ ಕೇಳಿದ್ರಿ ಗಂಟೆ ಹೊಡಿತು, ಖಂಡಿತವಾಗಿ ಒಂದು ಶುಭ ಸಂಕೇತ. ಈಗ ಏನೇ ಆದ್ರೂ ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರು ಏನಿರ್ತಾರೋ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಡೀ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಇರ್ಬೋದು, ಸಂಜಯ್ ಅವರು ನಾವೆಲ್ಲರೂ ಸಹ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಕೆಲಸ ಮಾಡ್ತಿದ್ದೀವಿ. ಸಂಜಯ್ ಅವರು ಆಗಲೇ ಹೇಳಿದಾಗ ಏನು ಅಧಿಕಾರ ಮುಖ್ಯ ಅಲ್ಲ, ಜನಸೇವೆ ಮಾಡೋದಕ್ಕೆ ಅವ್ರು ಯಾವತ್ತೂ ಸಹ ಜನಸೇವೆ ಮಾಡ್ತಾನೆ ಬಂದಿದ್ದಾರೆ. ಮತ್ತು ಏನು ಜಯಚಂದ್ರ ಸಾಹೇಬ್ ಯಾವ ನಿಟ್ಟಿನಲ್ಲಿ ಇವತ್ತು ಇಡೀ ಕೆಲಸ ಮಾಡ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಸಹ ಕೆಲಸ ಮಾಡ್ತಾ ಬಂದಿದ್ದಾರೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಕ್ಷೇತ್ರದ ಜನರ ಜೊತೆಯಲ್ಲಿದ್ದು ಖಂಡಿತವಾಗಿ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಭರವಸೆ ನಮ್ಮೆಲ್ಲರಿಗೂ ಇದೆ ಅನ್ನೋದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಪರೋಕ್ಷವಾಗಿ ಏನಾದರೂ ಸೂಚನೆ ಕೊಟ್ಟಿರಲ್ಲ ಅಂತ ನೋಡಿ, ಸೂಚನೆ ಅಂತ ಹೇಳಿ ಇದಕ್ಕೆ ಅರ್ಥೈಸೋದು ಜನ್ಮದಿನ ಅವರ ಒಂದು ಹುಟ್ಟುಹಬ್ಬ ಇವತ್ತು ನಾವೆಲ್ಲ ಅಭಿಮಾನಿಗಳು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅದನ್ನು ತೀರ್ಮಾನ ತಗೊಂಡಿರ್ತಕ್ಕಂಥವ್ರು ನಮ್ಮ ನಾಯಕರು. ನೀವು ಹೇಳಿದಾಗ ಆ ಒಂದು ನಾಯಕರ ತೀರ್ಮಾನ ಏನು ತಗೋತೋ ಆ ತೀರ್ಮಾನಕ್ಕೆ ನಾವು ಬದಲಾಗಿರ್ತೀವಿ. ಆ ತೀರ್ಮಾನ ಮಾಡ್ತಕ್ಕಂಥ ನಾಯಕರು ಮತ್ತು ಬಂದಾಗ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿಸಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದರು. ಭೇಟಿ ಮಾಡಿ ಅದಾದ ನಂತರ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಬಳಿಯೂ ಸಹ ಫೋನಲ್ಲಿ ಎಲ್ಲ ದೂರವಾಣಿ ಮುಖಾಂತರ ಶಾಸಕರೆಲ್ಲ ಮಾತಾಡಿದ್ರು. ಮುಂಬರ್ತಕ್ಕಂತಹ ದಿನಗಳಲ್ಲಿ ಎಲ್ಲ ಒಂದು ಕಡೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಸಂದೇಶ ಅಂತೂ ಅಷ್ಟಂತೂ ಹೊಂದಿದೆ. ದಾವಣಗೆರೆ ಬೈ ಎಲೆಕ್ಷನ್ ಏನಾಗ್ಬೋದು ಸರ್, ನೀವು ಕೂಡ ಕೆಂಪು ಕಡೆ ಸಮುದಾಯವನ್ನು ಕಡೆಗಣಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ಸುತ್ತೆ. ಯಾಕಂದರೆ MLC ಅಬ್ದುಲ್ ಜಬ್ಬಾರ್ ರಾಜೀನಾಮೆ, ನಜೀರ್ ಅಹಮದ್ ಅವ್ರ ರಾಜೀನಾಮೆ, ಏನು ಸರ್ ಇದು ನಡೆ? ನೋಡಿ, ಈಗ ನೀವು ಕೇಳಿದಂಥ ಪ್ರಶ್ನೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆದರೂ ಹೇಳ್ಬಿಡ್ತೀನಿ ಒಂದು ಎರಡು ಮಾತಲ್ಲಿ. ನೋಡಿ, ಕಾಂಗ್ರೆಸ್ಸಲ್ಲಿ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಯಾರ ಕುಟುಂಬದಲ್ಲಿ ಇವತ್ತು 5 ವರ್ಷಕ್ಕೆ ಮತ ಕೊಟ್ಟಿರ್ತಾರಲ್ಲ, 5 ವರ್ಷಕ್ಕಿಂತ ಜನ ಮತ ಹಾಕಿರ್ತಾರೆ. ಮಧ್ಯದಲ್ಲಿ ಒಂದು ವಿಧಿಯ ಒಂದು ಕಾರಣದಿಂದ ಯಾರಾದರೂ ಒಂದು ದೈವದಿನದಂತಹ ಸಂದರ್ಭದಲ್ಲಿ ಅಂಥದೇ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಅದು ಇತಿಹಾಸ. ಬಿಟ್ಟರೆ ಯಾರು ಕೊಡಬಾರ್ದು ನೋಡಿ, ಯಾವುದು ನೀವೇನಲ್ಲ ಯಾವುದೇ ಸಮುದಾಯನ ತಿರಸ್ಕಾರ ಮಾಡಿದ್ದಾರೆ ಇಲ್ಲ. ಇವತ್ತು ತಿರಸ್ಕಾರ ಮಾಡೋಕ್ಕೆ ಹೇಗೆ ಸಾಧ್ಯ? ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರೆ, ಮಂತ್ರಿಗಳು ಎಷ್ಟು ಜನ ಕೊಟ್ಟಿದ್ದಾರೆ, ಯಾವುದನ್ನು ಯಾರೂ ತಿರಸ್ಕಾರ ಮಾಡಿಲ್ಲ. ಅವಕಾಶಗಳು ನಿಜವಾಗಿ ಎಲ್ಲರೂ ಸಹ ಸಮರ್ಥರಿರ್ತಾರೆ. ಜಾಸ್ತಿ ಏನಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಮರ್ಥರೆ. ಹಾಗಾಗಿ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋ ಒಂದು ಗೊಂದಲವಿದೆ. ಖಂಡಿತವಾಗಿ ಮುಂದೆ ದಿನಗಳಲ್ಲಿ ಅವ್ರಿಗೂ ಸಹ ಅವಕಾಶ ಆಗ್ತದೆ. ಈಗ ಅದು ರಾಜಕಾರಣ ಬೇಡ. ಈಗ ಒಂದೆಲ್ಲ ಸಂಜಯ್ ಅಣ್ಣವರ ಹುಟ್ಟುಹಬ್ಬ ಇಡೀ ತಾಲೂಕು ಸಂಭ್ರಮದಿಂದ ಅವರ ಹುಟ್ಟುಹಬ್ಬನ ಆಚರಿಸ್ತಾರೆ. ಅದಕ್ಕೆ ಕಾರಣ ಅವರ ಅತ್ಯಂತ ವಿನಯಪೂರ್ವಕತೆ ಮತ್ತು ಸರಳತೆ. ಅವರೊಬ್ಬ ಮಾಜಿ ಸಚಿವರ ಹಾಲಿ MLA 7 ಸರಿ MLA ಆಗಿವರು ಅಂಥವರ ಮಗ ಆಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರ ಜೊತೆಗೆ ಅವರು ವರ್ತಿಸ್ತಾರೆ. ಅದರೊಟ್ಟಿಗೆ ಖುಷಿ ವಿಚಾರ ಅದು. ಅದರೊಟ್ಟಿಗೆ ಅವರಿಗೆ ಈ ದೀನದಲಿತರ ಬಗ್ಗೆ ಮತ್ತೆ ತಳವರ್ಗದ ಬಗ್ಗೆ ಅವ್ರಿರ್ತಕ್ಕಂಥ ವಿಶೇಷ ಕಾಳಜಿ ಮತ್ತೆ ತಕ್ಷಣಕ್ಕೆ ಸ್ಪಾಂಟೇನಿಯಸ್ ಆಗಿ ಅವರು ಅದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿ ನಿಜವಾಗ್ಲೂ ಕೂಡ ಅನನ್ಯ. ಯಾಕೆಂದ್ರೆ ನಾವು ಹಲವಾರು ವಿಚಾರಗಳಲ್ಲಿ ಸರ್ಕಾರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಹತ್ರ ಮಾತಾಡ್ತಿರ್ತಾರೆ. ಮಾತಾಡೋ ಸಂದರ್ಭ ನೋಡಿದ್ರೆ ಈ ಸೋ ಎಮೋಷನಲ್, ಅದೇನಾದ್ರು ಸಮಸ್ಯೆ ನನಗೆ ಆಗಿದ್ದೇನೋ, ನನಗೆ ತೀರಾ ಕಷ್ಟವಾಗಿ ಆಸ್ಪತ್ರೆಗೆ ಹೋಗಿದ್ದೇನೆ ಅಥವಾ ನನಗೆ ತೀರಾ ಕಷ್ಟ ಆಗಿದೆ ಬದುಕಲಿಕ್ಕೆ ಅನ್ನೋ ರೀತಿಯಲ್ಲಿ ಅವರಲ್ಲಿ ಇವರಾಗಿ ಅವರಲ್ಲೇ ಕುಳಿತುಕೊಳ್ಳೋದ್ರಲ್ಲಿ ಇವರೇ ಒಬ್ಬರಾಗಿ ಆ ಸ್ಪಂದನೆ ಮಾಡ್ತಕ್ಕಂಥ ರೀತಿ ನಿಜವಾಗ್ಲೂ ಕೂಡ ಒಂದು ವಿಶೇಷವಾದಂಥದ್ದು. ಅಂತಹ ಮಹತ್ತರವಾದ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ದೇವರು ಖಂಡಿತವಾಗಿ ಒಳ್ಳೇದು ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಅವರಿಗೆ ಒಳ್ಳೇದಾಗಲಿ ಅಂತ ಇವತ್ತು ಏನು ಬಯಸ್ತಾ ಇದ್ದೀವಿ. ಮುಂದಿನ ಜನಗಳು ಕೂಡ ಅವ್ರಿಗೆ ಬಹಳ ಒಳ್ಳೇದಾಗಲಿ, ಅವರ ಆರೋಗ್ಯ ಮತ್ತೆ ಅವರ ಶಕ್ತಿ ಇನ್ನಷ್ಟು ಹೆಚ್ಚಲಿ. ನಾವು ಕೂಡ ಯಾವತ್ತೂ ಕೂಡ ಅವ್ರಿಗೆ ಅವರೊಟ್ಟಿಗೆ ಒಳ್ಳೆ ಬಾಂಧವ್ಯವನ್ನು ಇರ್ತೀವಿ. ನಮ್ಮ ಕೂಡ ಅವರು ಬಹಳ ಸುಮಧುರವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಅವ್ರು ಒಳ್ಳೇದಾಗಲಿ ಅಂತ ಹೇಳಿ ನಾನು 2ನೇ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.